ಹಾಯ್, ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ. ಇವತ್ತು ಟೊಮ್ಯಾಟೋದ ಹಣ್ಣಿಂದ ಪಚಡಿ ಮಾಡತ್ತನು. ಇದು ಟೊಮ್ಯಾಟೊ ಹಣ್ಣು ಅಂದ್ರೆ ಒಂದು ಸ್ವಲ್ಪ ಸ್ವೀಟ್ ಇರ್ತೈತಿ. ಇದಕ್ಕೂ ಏನು ಹೋಸಲ ಸೌತಿಕಾಯಿ ಮತ್ತು ಮುಳ್ಸೌತಿಕಾಯ್ದು ಪಚಡಿ ಮಾಡೀನಲ್ಲ, ಇದನ್ನು ಮೊಸರು ಕಟ್ಟಿ ಹಂಗೆ ಮೊಸರು ಕಟ್ಟಿದನು. ಇದನ್ನು ನಾನು ನಿಮಗೆ ಕಟ್ಟೋದು ತೋರಿಸೇ ಇಲ್ಲ. ಮತ್ತು ಇಷ್ಟು ಮೊಸರು ಕಟ್ಟಿದ್ದಾನೆ ಇದನ್ನು. ಮತ್ತು ಇದನ್ನು ಮಾಡೋದು ತೋರಿಸ್ತಾನೆ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೇನೆ ನಿಮಗೆ. ಇಲ್ಲೇ ನೋಡಿ, 2 ಟೊಮ್ಯಾಟೊ ಹೆಂಚ್ಕೊಂಡೇನಿ, 1 ಈರುಳ್ಳಿ ಹೆಂಚ್ಕೊಂಡೇನಿ ಸಣ್ಣಗೆ, ಮತ್ತು ಇದು ಕೊತ್ತಂಬರಿ ಹೆಂಚ್ಕೊಂಡೇನಿ, ಸಣ್ಣನ್ನು 2 ಮೆಣಸಿನ್ಕಾಯಿ ಹೆಂಚ್ಕೊಂಡೇನಿ. ಮತ್ತು ಅದಕ್ಕೆ ಇಷ್ಟು ಸಕ್ಕರೆ ಬೇಕು. ಸಕ್ಕರೆ ಒಂದು ಸ್ವಲ್ಪ ಹೆಚ್ಚಬೇಕು. 1 ಸ್ಪೂನ್ 2 ಸ್ಪೂನ್ ತೊಗೊಂಡೇನಿ, ಸಣ್ಣ ಸ್ಪೂನ್ಲಿ 2 ಸ್ಪೂನ್. ಮತ್ತು ಒಂದು ಸ್ವಲ್ಪ ಜೀರಿಗೆ ಪುಡಿ ಬೇಕು. ಮತ್ತು ಇದು ಉಪ್ಪ. ಮತ್ತು ಇದು ಮೊಸರು ಕಟ್ಟಿದ್ದ ಇಷ್ಟು ನೀರು ಬಂದತಿ. ಇಲ್ಲ 1 ಗ್ಲಾಸ್ ಅಷ್ಟು ಮೊಸರು ಕಟ್ಟೀನಿ ನಾನು. ಇಷ್ಟು ನೀರು ಬಂದತಿ. ಇದು ಮಾಡು ವಿಧಾನ ತೋರಿಸ್ತೇನೆ ನೋಡಿ. ಇದನ್ನು ಮೊಸರು ಸ್ವಲ್ಪ ಗಟ್ಟಿ ಇರ್ತದಲ್ಲ, ಅದು ಬೆನ್ನಿಗತೆ ಒಂದು ಸ್ವಲ್ಪ ಹಾಲು ಹಾಕ್ಕೋಬೇಕು. ಸ್ವಲ್ಪ ಭಾಳ ಹಾಕಬಾರ್ದು, ಅಷ್ಟು ನೋಡಿ 1 ಚಮಚದಷ್ಟು ಹಾಕಬೇಕು. ಇದೊಂದು ಸ್ವಲ್ಪ ತಿಳು ಆಗ್ಬೇಕು ಹಿಂಗೆ. ನೋಡಿ, ಇಷ್ಟು ಸಕ್ಕರೆ ಐತಿ, 1 ಸ್ಪೂನ್ ಸಕ್ಕರೆ ಐತಿ. ದೊಡ್ಡ ಸ್ಪೂನ್ಲೆ. ಮತ್ತು ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ. ಉಪ್ಪು ನೋಡಿ ಹಾಕ್ಕೋಬೇಕು, ಸಣ್ಣ ಉಪ್ಪು ಐತೆ ಅದು. ಮತ್ತು ಒಂದು ಸ್ವಲ್ಪ ಜೀರಿಗೆ ಪುಡಿ. ಬೇಕಂದ್ರೆ ನೀವು ಜೀರಿಗೆ ಪುಡಿ ಹಾಕ್ಕೊಳ್ಳಿ, ಇಲ್ಲಾದ್ರೆ ಇಲ್ಲ. ನಾ ಹಾಕ್ಕೊಂಡೇನಿ ಒಂದು ಸ್ವಲ್ಪ, ಅರ್ಧ ಚಮಚೆ. ಮತ್ತು ಇದು ಈರುಳ್ಳಿ ಹಾಕ್ತೇನೆ. ಈರುಳ್ಳಿ ಹಾಕತ್ತೀನಿ. ಹಸಿ ಮೆಣಸಿನ್ಕಾಯಿ ಹಾಕತ್ತೀನಿ 2. ಸ್ವಲ್ಪ ಕೊತ್ತಂಬರಿ ಹಾಕತ್ತೀನಿ. ಸ್ವಲ್ಪ ಇಟ್ಕೊಂಡೇನಿ ಅಲಂಕಾರಕ್ಕೆ ಹಾಕಕ್ಕೆ. ಇದು ಟೊಮ್ಯಾಟೊ 2 ಟೊಮ್ಯಾಟೊ ಸಣ್ಣಗೆ ಹೆಂಚ್ಕೊಂಡೇನಿ, ಹಾಕಾಕತ್ತೀನಿ. ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ನಡೀತೈತಿ. ಮತ್ತು ಇನ್ನು ಬ್ಯಾಸಿಗೆ ಚಲೋ ಆಗೋದು, ಮತ್ತು ತಿನ್ನಕ್ಕೆ ಚಲೋ ಆಗ್ತೈತಿ ನಿಮಗೆ. ನೋಡಿ ಎಷ್ಟು ಚಂದ ಕಲರ್ ಅದು ಆಗೈತಿ. ಅದು ಬೆನ್ನಿಗತೆನ ಹತ್ತತ್ಲ ಬಾಯಾಗ, ಮತ್ತು ಮಸ್ತ್ ಹತ್ತೈತಿ. ಮಾಡ್ಕೊಳ್ಳಿ ನೀವು ನೋಡಿ. ನೋಡಿ ರೆಡಿ ಆಯ್ತು. ಸ್ವಲ್ಪ ಅಲಂಕಾರಕ್ಕೆ ಕೊತ್ತಂಬರಿ ಹಾಕ್ತೀನಿ ನೋಡಿ. ಎಷ್ಟು ಚಲೋ ಆಗೈತಿ. ಹುಡುಗರು ಮನೆಯಾಗೆಲ್ಲ ಗಂಡು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮಾಡಿ ಕೊಡಿ ಚಪಾತಿ ಜೊತೆ ರೊಟ್ಟಿ ಜೊತೆ. ನೋಡಿ, ಅಲಂಕಾರಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೇನಿ. ಟೊಮ್ಯಾಟೊ ಪಚಡಿ ಎಷ್ಟು ಮಸ್ತ್ ಆಗೈತಿ. ನೀವು ಒಂದು ಸಲ ಮಾಡಿ ನೋಡಿ. ಇದಕ್ಕೊಂದು ಪಚಡಿಗೆ ನನಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.